ಬಿಗ್ ಬಾಸ್ಗೆ ಹೋದ್ಮೇಲೆ ಗಿಲ್ಲಿ ಟೋಟಲ್ ಅದೃಷ್ಟನೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಬಂತು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ನು ಗೆದ್ದುಬಿಟ್ಟ. ಹೊರಗೆ ಬಂದಮೇಲಂತೂ ಎಲ್ಲಿಗೋದ್ರೂ ಜನಸಾಗರಣೆ ಅಂತ ಹೇಳ್ಬೋದು. ಕ್ರೇಜು ಈಗ ಪ್ರೆಸೆಂಟ್ ಸ್ಯಾಂಡಲ್ವುಡ್ನಲ್ಲಿ ಕ್ರೇಜ್ ಯಾರಿಗೈತಪ್ಪ ಅಂತಂದರೆ ದೊಡ್ಡ ದೊಡ್ಡ ಹೀರೋಗಳಿಗೆ ಬಿಟ್ಟರೆ ಇಲ್ಲಿಗೆ ಅಂತಲೇ ಹೇಳ್ಬೋದು. ಅವರು ಎಲ್ಲಿಗೆ ಎಲ್ಲ ಪೊಲಿಟಿಷಿಯನ್ಸ್ನ ಎಲ್ಲ ಪಾರ್ಟಿ ಪೊಲಿಟಿಷಿಯನ್ಸು ಅವ್ರನ್ನ ಆಹ್ವಾನ ಮಾಡ್ತಾಯಿದ್ದಾರೆ, ಸನ್ಮಾನ ಮಾಡ್ತಾಯಿದ್ದಾರೆ. ಮತ್ತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಈವೆಂಟ್ಸ್ ಆಗ್ತದವೋ ಎಲ್ಲ ಕಡೆನೂ ಗಿಲ್ಲಿನ ಇನ್ವೈಟ್ ಮಾಡ್ತಾಯಿದ್ದಾರೆ, ಅಲ್ಲಿ ಅವರು ಸನ್ಮಾನ ಮಾಡ್ತಾಯಿದ್ದಾರೆ. ಈ ಕ್ರೇಜ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಕೆಲವು ಪ್ರೊಡ್ಯೂಸರ್ಸ್ ಕೂಡ ಮುಂದಕ್ಕೆ ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು ರಾಕ್ಲೈನ್ ವೆಂಕಟೇಶ್ ಅನ್ನೋ ಪ್ರೊಡ್ಯೂಸರು ತಮ್ಮೆಲ್ಲರಿಗೂ ಗೊತ್ತು. ಅವರು ಗಿಲ್ಲಿ ಜೊತೆ ಒಂದು ಸಿನಿಮಾ ಮಾಡಬೇಕಂತ ಹೇಳಿ ಡಿಸೈಡ್ ಆಗಿದ್ದಾರೆ ಅಂಥೇಳಿ ಸುದ್ದಿ ಬರ್ತಾ ಇದೆ. ನಿಜವಾಗ್ಲೂ ಇದು ಮಾತ್ರ ಈ ಕಾಂಬಿನೇಷನ್ ನಿಜವಾಗ್ಲೂ ವರ್ಕೌಟ್ ಆದರೆ ಒಂದು ದೊಡ್ಡ ಫಿಲ್ಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಗಿಲ್ಲಿ ಹತ್ರ ಒಳ್ಳೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಅದಾವ, ಕಾಮಿಡಿ ಟೈಮಿಂಗ್ ಐತೆ, ಡ್ಯಾನ್ಸ್ ಐತೆ, ಎಲ್ಲ ಥರನೂ ಒಂದು ಸಿನಿಮಾಗೆ ಏನೇನು ಬೇಕು ಆ ಸಿನಿಮಾನ ಒಂದು ರೇಂಜಿಗೆ ತೊಗೊಂಡೋಗ್ಲಿಕ್ಕೆ ಏನೇನು ಕ್ವಾಲಿಟೀಸ್ ಬೇಕು ಅವೆಲ್ಲ ಗಿಲ್ಲಿ ಹತ್ರ ಇದಾವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವೆಲ್ಲ ನೋಡಿ ಮತ್ತು ಈಗ ಪ್ರೆಸೆಂಟ್ ಗಿಲ್ಲಿಗಿರುವಂಥ ಕ್ರೇಜ್ ನೋಡಿ ಆ ಕ್ರೇಜ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಒಂದು ಮೂವಿ ತೆಗಿತೀನಿ ಗಿಲ್ಲಿ ಜೊತೆ ಅಂತಲೂ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಜೋಗಿ ಡೈರೆಕ್ಟರ್ ಪ್ರೇಮ್ ಕೂಡ ಬಿಗ್ ಬಾಸಲ್ಲಿದ್ದಾಗೆ ಹೊರಗೆ ಬಂದಮೇಲೆ ಒಂದು ಸಲ ಭೇಟಿಯಾಗಿ ಮಗ ಅಂತ ಹೇಳಿ ಬಂದಿದ್ದರು. ಸೊ ಅದೇ ಮಾತು ಮೇಲೆ ನಿಂತ್ಕೊಂಡು ಅವರು ಪ್ರೇಮ್ ಕೂಡ ಗಿಲ್ಲಿಗೆ ಸೂಟ್ ಆಗುವಂಥ ಒಂದು ಸ್ಕ್ರಿಪ್ಟ್ನ ರೆಡಿ ಮಾಡ್ತಿದ್ದಾರೆ ಅಂತೇಳಿ ಕೂಡ ಮಾಹಿತಿ ಬರ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ಗಿಲ್ಲಿಗೆ ಮೂವಿ ಆಫರ್ಸ್ ಬರ್ತಾ ಇದ್ದಾವೆ. ನಿಜವಾಗ್ಲೂ ಯಾವುದಾದ್ರೂ ಒಂದು ದೊಡ್ಡ ಒಂದು ಮೂವಿ ದೊಡ್ಡದಾಗಿ ಕ್ಲಿಕ್ ಆಗಿಬಿಟ್ರೆ ನಿಜವಾಗ್ಲೂ ಗಿಲ್ಲಿ ರೇಂಜ್ ಎಲ್ಲಿಗೋ ಹೋಗ್ಬಿಡುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅವರ ಅಭಿಮಾನಿಗಳು, ಗಿಲ್ಲಿ ಅಭಿಮಾನಿಗಳು. ಸೊ ನನಗೂ ಅನ್ನಿಸ್ತಾ ಇದೆ ಡೆಫಿನೆಟ್ಲಿ ಗಿಲ್ಲಿ ಒನ್ ಆಫ್ ದ ಬೆಸ್ಟ್ ಹೀರೋಸ್ನಲ್ಲಿ ಕನ್ನಡದಲ್ಲಿ ಗಿಲ್ಲಿ ಒಬ್ಬನಾಗ್ತಾನೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಅವ್ರಿಗೂ ಇನ್ನೂ ಕೆಲವು ಕಾಮಿಡಿ ಮೂವೀಸ್ ಕೂಡ ಆಫರ್ಸ್ ಬರ್ತಾ ಇದ್ದಾವೆ ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ. ಮತ್ತು ಕಾವ್ಯ ಆ್ಯಂಡ್ ಗಿಲ್ಲಿ ಒಂದು ಶೋ ಮಾಡ್ತಾಯಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಕಲರ್ಸ್ ಕನ್ನಡದಲ್ಲಿ, ಒಂದು ಡ್ಯಾನ್ಸ್ ಶೋ. ಸೊ ಇವೆಲ್ಲ ಗಿಲ್ಲಿಗೆ ಒಂದು ನಿಮಿಷ ಕೂಡ ಟೈಮ್ ಇಲ್ದಂಗೆ ಗಿಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಮೊನ್ನೆ ಬಿಗ್ ಬಾಸ್ ದೊಡ್ಡ ಮನೆ ಫಂಕ್ಷನ್ ಅನ್ನೋ ಥರ ಒಂದು ಬಿಗ್ ಬಾಸ್ನಲ್ಲಿ ಲಾಸ್ಟ್ ಸೀಸನ್ 12ದಲ್ಲಿ ಯಾವ ಕಂಟೆಸ್ಟೆಂಟ್ಸ್ ಬಂದಿದ್ರೋ ಅವರೆಲ್ಲರನ್ನೂ ಒಂದು ಪ್ರೋಗ್ರಾಮ್ ಮಾಡಿ ಅದು ಒಂದು ಈವೆಂಟ್ ಥರ ಮಾಡಿದ್ದಾರೆ. ಆ ಈವೆಂಟ್ಗೂ ಸಿಕ್ಕಾಪಟ್ಟೆ TRP ಬಂದಿದೆ. ಸೊ ಈ ಥರ ಹೇಳ್ಕೊಂತಂದರೆ ಗಿಲ್ಲಿ ರೇಂಜ್ ದಿನಕ್ಕೂ ಹೆಚ್ಚಾಕ್ಕೊಂತಲೇ ಹೋಗ್ತಾ ಇದೆ. ಇವೆಲ್ಲ ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಪ್ರೊಡ್ಯೂಸರ್ಸ್ ಆಗಲಿ, ಸೀರಿಯಲ್ಸ್ ಪ್ರೊಡ್ಯೂಸರ್ಸ್ ಆಗಲಿ, ಸಿನಿ ಪ್ರೊಡ್ಯೂಸರ್ಸ್ ಆಗಲಿ, ಆ್ಯಂಡ್ ಪ್ರೋಗ್ರಾಮ್ ಆರ್ಗನೈಸರ್ಸ್ ಆಗಲಿ, ಪೊಲಿಟಿಷಿಯನ್ಸ್ ಆಗಲಿ ಎಲ್ಲರೂ ಕೂಡ ಗಿಲ್ಲಿ ಕ್ರೇಜ್ನ ಯುಟಿಲೈಸ್ ಮಾಡಿಕೊಂಡು ಅವ್ರನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಗಿಲ್ಲಿಗೂ ಇನ್ನೂ ಒಳ್ಳೆ ದಿನಗಳು ಬರೋವು ಸಾಕಷ್ಟು ಇದಾವೆ ಅಂತಲೂ ನಾವು ಹೇಳ್ಬೋದು.